ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ತಮ್ಮ ಅತ್ಯದ್ಭುತವಾದಂತಹ ಅಭಿನಯದ ಮೂಲಕ ಕನ್ನಡ ಬೆಳ್ಳಿತೆರೆಯ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಿಮ್ಮದ ಪ್ರೀತಿಯ ನಟ ಅವಿನಾಶ್ ಸರ್ ಇದೀಗ 30 ವರ್ಷಗಳ ನಂತರ ಸ್ಮಾಲ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ವಸುದೇವ ಕುಟುಂಬ ಅನ್ನುವಂತಹ ಸೀರಿಯಲ್ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಸೆಪ್ಟೆಂಬರ್ 15ರಿಂದ ರಾತ್ರಿ 8:30ಕ್ಕೆ ಪ್ರಸಾರವಾಗ್ತಾ ಇದೆ. ಸೊ ಈ ಒಂದು ಟೈಟಲ್ ನಲ್ಲಿ ಆಗಿರ್ಬೋದು, ಈ ಒಂದು ಟ್ಯಾಗ್ಲಿನ್ ಅಲ್ಲಿ ಆಗಿರ್ಬೋದು, ತಂದೆ ಇಲ್ಲದಂತಹ 4 ಜನ ಹೆಣ್ಮಕ್ಳನ್ನ ಹೇಗೆ ಒಂದು ಮುನ್ನಡೆಸ್ಕೊಂಡು ಹೋಗ್ತಾರೆ ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ನಮ್ಗೆ ಕಂಡು ಬರ್ತಾ ಇದೆ. ಆದ್ರೆ ತಂದೆಯಾಗಿದ್ದಂಥವ್ರು ಅವರ ಪಾತ್ರವನ್ನ ಮಾಡ್ತಿರುವಂತಹ ಅವಿನಾಶ್ ಸರ್ ಪಾತ್ರ, ಹಾಗೇನೆ ಅವರ ವಿಭಿನ್ನತೆ, ಈ ಒಂದು ಪಾತ್ರದ ವಿಶೇಷತೆ ಏನಿದೆ ಅನ್ನುವಂಥದ್ದು ಅವ್ರ ಮಾತುಗಳ ಮೂಲಕನೇ ಕೇಳ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್. ಆಫ್ಟರ್ 30 ಇಯರ್ಸ್ ಬೇಕಾಯ್ತು ನಿಮ್ಗೆ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಡೋದಕ್ಕೆ. ಯಾಕೆ ಲೇಟ್ ಆಯ್ತು ಅಂತ? ಲೇಟ್ ಏನಿಲ್ಲ, ನನಗೆ ಸಿನಿಮಾದಲ್ಲೇ ಬ್ಯುಸಿ ಆಗಿದ್ದೀನಿ. ಬಟ್ ಎಲ್ಲ ಒಂದು ಕಡೆ ಕರಿತಾ ಇದ್ದಾಗ ನನಗೆ ಸ್ವಲ್ಪ ಹಿಂಜರಿಕೆ ಇತ್ತು ಟಿ ವಿ ಸೀರಿಯಲ್ ಮಾಡೋದಕ್ಕೆ. ಯಾಕೆಂದರೆ ನಾನು ಬೇಸಿಕಲಿ ಸಿನಿಮಾದಲ್ಲೇ ಬೆಳೆದವನು. ಹಾಗಾಗಿ ಇಲ್ಲಿ ನನಗೆ ಈ ಪ್ಯಾಟರ್ನ್ಗಳು ಅಥವಾ ಈ ಶೂಟಿಂಗ್ ಸ್ಕೆಡ್ಯೂಲ್ಗಳು ಅಥವಾ ಇಲ್ಲಿ ಹೇಗೆ ಮಾಡ್ತಾರೆ ಯಾವುದ್ರ ಬಗ್ಗೆನೂ ಐಡಿಯಾ ಇಲ್ಲ ನನಗೆ. ಆದ್ದರಿಂದ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರ್ಲಿಲ್ಲ. ಆ ಥರ ಯಾರೋ ಬಂದು ಕೇಳಿದಾಗ ಮಾಡಲ್ಲ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಸೊ ಇಲ್ಲೆಲ್ಲೋ ಬಂದು ಕೇಳಿದಾಗ ನಾನೊಂದ್ಸರಿ ಮಾಡಲ್ಲ ಅಂತಂದ್ಮೇಲೆ ಕೂಡ ಅವ್ರು ಇನ್ಸಿಸ್ಟ್ ಮಾಡಿ ಕಳಿಸ್ಕೊಟ್ಟಾಗ ಆಮೇಲೆ ನನ್ನ ಡಿಮಾಂಡ್ಗಳನ್ನು ಮುಂದೆ ಇಟ್ಟೆ. ಈ ಥರ ಬೇಕು ನನಗೆ ಅಂತ. ನಾನು ಸಿನಿಮಾದಲ್ಲಿ ಏನು ಕೇಳ್ತೀನೋ ಎಲ್ಲವನ್ನು ಕೊಟ್ಟರು ನಾನು ಮಾಡ್ತೀನಿ. ನಾನು ಕಲಾವಿದ, ನಟ. ಅದೇ ಆ್ಯಕ್ಟಿಂಗ್ ಅಲ್ಲೂ ಮಾಡ್ತೀನಿ, ಅದೇ ಆ್ಯಕ್ಟಿಂಗ್ ಇಲ್ಲೂ ಮಾಡ್ತೀನಿ. ನಾನು ಕೇಳಿದ್ ಕೊಟ್ಟು ಎಲ್ಲಿ ಬೇಕಾದ್ರೆ ಮಾಡ್ತೀನಿ ಅಂತ ಎಲ್ಲದಕ್ಕೂ ಹ್ಞೂ ಅಂತಂದರು. ಸೊ ನನಗೇನು ಅನಿಸ್ಲಿಲ್ಲ, ಆಯಿತು ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಡಿಮ್ಯಾಂಡ್ಸ್ ಅಂದ ತಕ್ಷಣ ಬೇರೆ ಬೇರೆ ಎಲ್ಲ ನೆನಪಾಗುತ್ತೆ. ಸೊ ಬಟ್ ನೀವು ಡಿಮ್ಯಾಂಡ್ಸ್ ಮಾಡಿದ್ದೇನು ಅಂತ? ನನಗೆ ಸಿನಿಮಾದಲ್ಲಿ ಯಾವ ಕಂಫರ್ಟ್ಸ್ ಕೊಡ್ತಾರೋ, ಏನು ಕೊಡ್ತಾರೋ ಎಲ್ಲವನ್ನೂ ಇಲ್ಲಿ ಕೊಡ್ಬೇಕು. ನನಗೆ ಸಿನಿಮಾದಲ್ಲಿ ನನಗೆ ಏನು ಕೊಡ್ತಾರೋ ಅದನ್ನು ಇಲ್ಲಿ ಕೊಡಿ, ನಾನು ಬರ್ತೀನಿ. ಅಷ್ಟೇ ತಾನೇ ಕೇಳೋದು. ಅಷ್ಟೊಂದು ಏನೇನು ಬೇಕು ಇವತ್ತಿನ ಪ್ರೆಸೆಂಟ್ನಲ್ಲಿ ನಾನು ಏನು ಕೇಳ್ತೀನೋ ಬೇರೆ ಕಡೆ ಅದನ್ನೇ ಇಲ್ಲಿ ಕೊಟ್ಟರೆ ನಾನು ಬರ್ತೀನಿ. ನಾನೊಬ್ಬ ಪ್ರೊಫೆಷನಲ್ ಆ್ಯಕ್ಟ್ರು. ಸೊ ಹಾಗಾಗಿ ಚಾನಲ್ನವರು ಇಮ್ಮಿಡಿಯೇಟಾಗಿ 2ನೇ ಸೆಕೆಂಡೇ ಯೋಚನೆ ಮಾಡಿದೆ, ಆಯ್ತು ಎಲ್ಲವನ್ನು ಕೊಡ್ತೀವಿ ಬನ್ನಿ ಅಂದರು. ಸೊ ನಂಗೆ ಇಲ್ಲ ಅನ್ನೋದಕ್ಕೆ ಯಾವುದು ಕಾರಣನೇ ಸಿಕ್ಕಲಿಲ್ಲ. ಮತ್ತು ನನಗೆ ಇಡೀ ವರ್ಷ ಪೂರ್ತಿ ಬೇರೆಯವ್ರ ಥರ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಸಮಯ ಇಲ್ಲ. ಹಾಗಾಗಿ ಪಾತ್ರನೂ ಕರೆಕ್ಟಾಗಿತ್ತು. ಸಿನಿಮಾ ಡೇಟ್ ಕೊಟ್ಟಿದ್ದೀನಿ, ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಹೋದ್ಮೇಲೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಕತೆ ಚೆನ್ನಾಗಿದೆ, ನನ್ನ ಪಾತ್ರ ಚೆನ್ನಾಗಿದೆ. ಅಂದರೆ ನನ್ನ ವ್ಯಕ್ತಿತ್ವ ಅದರಲ್ಲಿ, ಮತ್ತು ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ನೇಟಿವಿಟಿ. ವಸುದೇವ ಕುಟುಂಬ ಟೈಟ್ಲೇ ಭಾಳ ಸುಂದರವಾಗಿದೆ, ತುಂಬ ಚೆನ್ನಾಗಿದೆ. ಜೊತೆಗೆ ಮೌಲ್ಯಗೊಂದು ಭಾಳ ಪಾಸಿಟಿವ್ ಕ್ಯಾರೆಕ್ಟರು. ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಸಂಪ್ರದಾಯದ ಬಗ್ಗೆ, ನಮ್ಮ ಮೌಲ್ಯಗಳ ಬಗ್ಗೆ ಹೇಳುವಂಥ ಒಂದು ಕತೆ. ಅದ್ರ ಬಗ್ಗೆ ನನಗೆ ಯಾವತ್ತೂ ಕಾಳಜಿ ಇದೆ, ಅದ್ರ ಬಗ್ಗೆ ನನಗೆ ತುಂಬ ಆಸಕ್ತಿನೂ ಇದೆ. ಅದರಿಂದ ಎಲ್ಲವೂ ಕೂಡಿ ಬಂತು, ಒಂದು ಜಾಗ ಸಿಕ್ತು, ಮಾಡ್ತೀನಿ ಅಂತ ಒಪ್ಕೊಂಡೆ. ನೀವು ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ ಮಾಳವಿಕಾ ಮೇಡಮ್ ತುಂಬಾ ಫೋರ್ಸ್ ಮಾಡಿದ್ರು ಈ ಒಂದು ಪಾತ್ರವನ್ನ ಮಾಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ನಿಮಗೆ ಇಷ್ಟ ಆಗಿದ್ದು ಏನ್ ಸರ್ ಈ ಒಂದು ಪಾತ್ರದಲ್ಲಿ? ಇಷ್ಟ ಆಗಿದ್ದು ಅಂತಂದರೆ ಒಂದು ಪಾತ್ರ, ಕತೆ ಕೇಳಿದಾಗ ತಂದೆ ಪಾತ್ರ ಒಂದು, ನಾನು ಒಬ್ಬ ತಂದೆ. ಹಾಗಾಗಿ ನನಗೆ ಈ ಗಂಡು ಮಕ್ಕಳಿಗೆ ಯಾವಾಗಲೂ ಪ್ರಯಾರಿಟಿ ಸಿಗುತ್ತೆ ಜೀವನದಲ್ಲಿ. ಅಂದರೆ ಪೇರೆಂಟ್ಸ್ಗಳಲ್ಲೂ ಸ್ವಲ್ಪ ಪಾರ್ಶಾಲಿಗಿರ್ತಾರೆ ರೀ ಅಪ್ಪ ಗಂಡು ಮಕ್ಕಳ ಬಗ್ಗೆ ಅಂತ. ಇಲ್ಲಿ ಹೆಣ್ಮಕ್ಳನ್ನೇ ಗಂಡು ಮಕ್ಕಳ ಥರ ಬೆಳೆಸಿ ಅವರ ಆಸೆಗಳನ್ನು ಪೂರೈಸಕ್ಕೆ ಹೊಡೋಂಥ ತಂದೆ, ಅದು ತುಂಬ ಪಾಸಿಟಿವ್, ಜನಗಳಿಗೆ ಒಂದು ಒಳ್ಳೆ ಸಂದೇಶವನ್ನು ಕೊಡುತ್ತೆ ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ನಾನು ಸೀರಿಯಲ್ಗಳು ನೋಡಿಲ್ಲ ನಾನು, ಬಟ್ ಕೇಳಿದಾಗೆಲ್ಲ ಬೇರೆ ಥರನೇ ಇರ್ತದೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಜೊತೆಗೆ ನಮ್ಮ ನೇಟಿವಿಟಿ, ನಮ್ಮ ನಾಡಿನ ನೇಟಿವಿಟಿ, ನಮ್ಮ ಸಂಸ್ಕೃತಿಯನ್ನು ಎಷ್ಟು ಜೋರಾಗಿ ನಾವು ಪ್ರತಿಪಾದಿಸ್ಬೇಕು ಅಷ್ಟು ಮಾಡಬೇಕು ನಾವು ಅದನ್ನು. ಅದೆಲ್ಲವೂ ಇದ್ರಲ್ಲಿ ಇದೆ ಅಂತ ಅನ್ನಿಸ್ತು. ಹಾಗಾಗಿ ಆಯಿತು ಮಾಡೋಣ. ಜೊತೆಗೆ ಇನ್ನೊಂದೇನಾಗ್ತದೆ, ಒಬ್ಬ ಪ್ರೊಫೆಷನಲ್ ಕಲಾವಿದ ಆಗಿ ನಾನು ಕೇಳಿದ್ದೆಲ್ಲ ಕೊಡ್ತೀವಿ ನೀವು ಮಾಡಿ ಅಂದಾಗ ನಾನು ಮಾಡಲ್ಲ ಅಂತ ಯಾಕ್ರಿ ಹೇಳಿ? ಯಾಕೆ ನಾನು ಹಿರಿತರೆ ಆಗಲಿ ಕಿರುತರೆ ಆಗಲಿ ನಟನೆ ಅಲ್ವಾ, ಅವನಿಗೆ ಯಾವ ಡಿಫ್ರೆನ್ಸ್ ಇರೋಕ್ಕೆ ಸಾಧ್ಯ? ಅಷ್ಟೇ ಮಾಡಿದೆ. ನೀವು ಮೇಡಮ್ ಅವ್ರು ಹೇಳಿದ ತಕ್ಷಣ ಈ ಒಂದು ಪಾತ್ರಕ್ಕೆ ಒಪ್ಕೊಂಡ್ರಿ. ಮೇಡಮ್ ಅವ್ರು ಎಷ್ಟು ಖುಷಿ ಪಟ್ರು ಮಾಳವಿಕಾ ಮೇಡಮ್? ಅವಳು ಮಾಡು ಪರವಾಗಿಲ್ಲ, ಯಾಕೆ ಏನು ಹಿಂದೇಟ್ ಆಗ್ತೀಯ, ನೀನು ಕೇಳಿದ್ದೆಲ್ಲ ಕೊಡ್ತಾ ಇದ್ದಾರೆ, ನಿಂಗೇನು ಪ್ರಾಬ್ಲಮ್ಮು, ತುಂಬ ವರ್ಷಗಳಾಗಿದೆ ಮಾಡಿ, ಒಂದು ಪ್ರಯತ್ನ ಪಡು, ಚೆನ್ನಾಗಿರುತ್ತೆ ನಿನಗೆ ಅಂತಂದ್ರು. ಇಲ್ಲ ನನ್ನ ಕೈಲಿ ಆಗಲ್ಲ, ತುಂಬ ಕಷ್ಟ ಇಲ್ಲಿ, ನನಗೆ ಗೊತ್ತಿಲ್ಲ, ಅಲ್ಲಿ ಫಾರ್ಮ್ಯಾಟ್ ಗೊತ್ತಿಲ್ಲ, ಇವಾಗ ಶೂಟಿಂಗ್ ಪ್ಯಾಟರ್ನ್ ಗೊತ್ತಿಲ್ಲ, ಹೇಗೆಲ್ಲ ಅಂತ. ಇಲ್ಲ, ಆಮೇಲೆ ಬಂದಮೇಲೆ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ತುಂಬ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ. ಈಗ ನೋಡಿದ್ರಲ್ಲ ಮಕ್ಕಳುಗಳೆಲ್ಲ ಬಂದು
ಅವ್ರು ನನ್ನ ನಿಜವಾದ ಮಕ್ಕಳ ಥರನೇ ಪ್ರೀತಿಸ್ತಾರೆ ಪಾಪ, ಅಷ್ಟು ಪ್ರೀತಿ ಎಲ್ಲರಿಗೂ. ಸೊ ವಂಡರ್ಫುಲ್ ಫೀಲಿಂಗ್ ದಟ್ ಐ ಹ್ಯಾವ್. ಸೊ ಐ ಆಮ್ ಎಂಜಾಯಿಂಗ್ ಇಟ್. ನನಗೇನು ಇದು ಅನಿಸ್ತಾ ಇಲ್ಲ ನನಗೆ. ಆ್ಯಂಡ್ ಎಲ್ಲರೂ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಎಲ್ಲರೂ ಭಾಳ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ತುಂಬ ಗೌರವ ಕೊಡ್ತಾರೆ. ಸೊ ನಾನು ಏನು ಮಿಸ್ ಮಾಡ್ಕೊಳ್ತಾ ಇಲ್ಲ ಸಿನಿಮಾದಲ್ಲಿ. ಏನು ಸಿನಿಮಾದಲ್ಲಿ ನಾನು ಸಿನಿಮಾದಲ್ಲಿ ಶೂಟಿಂಗ್ ಮಾಡ್ದಂಗೆ ಇದ್ದೆ. ಶೂಟಿಂಗಲ್ಲಿ ಕೂಡ 3 ಕ್ಯಾಮ್ರಾಗಳು, ಡ್ರೋನ್ಗಳು ಎಲ್ಲವನ್ನೂ ತರಿಸ್ತಾ ಇದ್ದಾರೆ. ಸೊ ಹಾಗಾಗಿ ನನಗೆ ಯಾವುದು ಮಿಸ್ ಮಾಡ್ಕೋತಾ ಇಲ್ಲ. ಹಾಗಾಗಿ ಐ ಆಮ್ ರಿಯಲಿ ಎಂಜಾಯಿಂಗ್ ಮೈ ಶೂಟಿಂಗ್. ನಿಜ ಜೀವನದಲ್ಲೂ ಕೂಡ ತಂದೆ ಆಗಿದ್ರ, ಸೊ ರಿಯಲ್ ಲೈಫ್ ನಲ್ಲೂ ಕೂಡ ತಂದೆ ಆಗಿದ್ರ, ಏನ್ ಕನೆಕ್ಟ್ ಆಯ್ತು ಸರ್ ರಿಯಲ್ ಲೈಫ್ಗೂ ರಿಯಲ್ ಲೈಫ್ಗೂ? ಅಂದರೆ ನನ್ನ ಮಗನ ಕಡೆ ನಂಗೆ ಅಪಾರವಾದ ಪ್ರೀತಿ. ಹೇಳ್ತಾ ಇರ್ತಾರೆ ಪ್ರಪಂಚಕ್ಕೆ ಒಂದು ನನ್ನ ಮಗ ಆಗಿರ್ಬೋದು, ನನಗೆ ನನ್ನ ಮಗನೇ ಪ್ರಪಂಚ. ನಾನು ಅಷ್ಟು. ಸೊ ಆ ಭಾವನೆಗಳು ನನಗೆ ಈ ಮಕ್ಕಳನ್ನ ನೋಡಿದಾಗ ಐ ಜಸ್ಟ್ ಕಂಟಿನ್ಯೂಡ್ ದಟ್ ಫೀಲಿಂಗ್ ಅಷ್ಟೆ. ಸೊ ಹಾಗಾಗಿ ನನಗೆ ಒಂಥರ ಆಗ ಮುಗ್ಧರು ನೋಡಿ, ಎಷ್ಟು ಇನ್ನೋಸೆಂಟ್ ಆಗಿ ಮಕ್ಕಳುಗಳು ಬಂದು ಏನೋ ಒಂದು ಅವ್ರು ಆ್ಯಕ್ಟ್ ಮಾಡ್ತಾ ಇದ್ರು ಅವ್ರು ಒಂಥರ ನನ್ನ ತಂದೆ ಥರನೇ ನೋಡ್ತದೆ. ಒಂಥರ ಇಟ್ಸ್ ಅ ವಂಡರ್ಫುಲ್ ಫೀಲಿಂಗ್. ಅದು ಭಾಳ ಒಳ್ಳೆಯ ಇದೊಂದು ಅನುಭವ. ಸೊ ಹಾಗಾಗಿ ಐ ಆಮ್ ಎಂಜಾಯಿಂಗ್. ಸರ್ ನೀವು ಇತ್ತೀಚೆಗಷ್ಟೇ ಸೈಮಾ ಅವಾರ್ಡ್ ಅಲ್ಲಿ ಆಸ್ ಎ ನಟರಾಗಿ ನಿಮ್ಗೆ ಗೊತ್ತಾಗಿದೆ ಈಗಾಗಲೇ ಕನ್ನಡಿಗರ ಬಗ್ಗೆ ಮಾತನಾಡಿರುವಂತ ದುನಿಯಾ ವಿಜಯ್ ಸರ್ ಅವರು. ಸೊ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಸರ್? ಅದೇ ಹೇಳಿದ್ನಲ್ಲ ನಾನು, ದುನಿಯಾ ವಿಜಯ್ ಅವರಿಗೆ ಎಲ್ಲೋ ಅದು ಅನುಭವ ಆಗಿರ್ಬೇಕಲ್ವ, ಅಲ್ಲಿ ನೋವಾಗಿರ್ಬೇಕಲ್ವ, ನೋವಾಗಿದ್ದಕ್ಕೆ ಆಗ ರಿಯಾಕ್ಟ್ ಮಾಡಿದ್ದಾರೆ. ಸೊ ನೋವಾಗಿದ್ದರೆ ಅವ್ರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಸರಿ ಅಲ್ವಾ ಅದು? ಐ ಥಿಂಕ್ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಕರೆಕ್ಟಾಗಿ ಹೇಳಿದ್ದಾರೆ. ಅವ್ರಿಗೆಲ್ಲೋ ನಮ್ಮ ಕನ್ನಡದವ್ರನ್ನ ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ, ಎಲ್ಲೋ ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಭಾವನೆ ಬಂದಿದ್ದಕ್ಕೆ ಅವರಿಗೆ ಅಷ್ಟು ಸಿಟ್ಟು ಬಂದಿರೋದು. ಯಾಕೆಂದರೆ ನೋಡಿದೆ ಅದನ್ನು ಸ್ಟೇಜ್ ಮೇಲೆ ಹೇಳಿದ್ದಾರೆ ಅವರು, ನನಗೆ ಈ ಥರ ಅವಮಾನ ಮಾಡಾಗಿದ್ರೆ ನಾನು ಮುಂದಿನ ವರ್ಷ ಬರೋದಿಲ್ಲ ಅಂತ ಹೇಳಿದ್ದಾರೆ. ಆ ಥರ ಅವಮಾನ ಆಗಿದೆ ಅಂತ ಅನಿಸಿದ್ದೆ ಅಲ್ವಾ? ಆ ಥರ ಯಾಕೆ ನಾವು ಆ ಥರ ಯಾಕೆ ಅನ್ನಿಸ್ಕೋಬೇಕು ನಾವು ಆ ಥರ ಅಲ್ವಾ? ಆ್ಯಂಡ್ ನಾನು ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತೀನಿ ಅವ್ರಿಗೆ. ದುನಿಯಾ ಅವರು ಹೇಳಿದ್ದು ಹೌದು. ನಮಗೆ ಯಾಕೆಂದ್ರೆ ನಮ್ಮ ಕನ್ನಡ ಚಿತ್ರರಂಗ ಇವತ್ತು ಯಾರಿಗೂ ಕಡಿಮೆ ಇಲ್ಲ ರೀ. ಯಾರಿಗೆ ಕಡಿಮೆ ಇದ್ದೀವ್ರಿ ನಾವು? ನಮ್ಮಲ್ಲಿ ಕಲಾವಿದರು ಇಲ್ವಾ? ನಮ್ಮಲ್ಲಿ ಸ್ಟಾರ್ಸ್ ಇಲ್ವಾ? ಅಥವಾ ನಮ್ಮ ಬಜೆಟ್ಗಳು ಕಡಿಮೆ ಇದೆಯಾ? ನಾವು 100 ಕೋಟಿ 120 ಕೋಟಿ ಸಿನಿಮಾ ಮಾಡ್ತೀವಿ. ನಾವು KGF ಕೊಟ್ಟಿದ್ದೀವಿ, ನಾವು ಕಾಂತಾರ ಕೊಟ್ಟಿದ್ದೀವಿ, ನಾವು ಒಬ್ಬ ಯಶನ್ ಕೊಟ್ಟಿದ್ದೀವಿ, ಸುದೀಪ್ ಕೊಟ್ಟಿದ್ದೀವಿ, ಎಲ್ಲರನ್ನೂ ಕೊಟ್ಟಿದ್ದೀವಲ್ಲ. ನಮ್ಮ ಯಾರು ಕಡಿಮೆ ಇದೀವಿ ನಾವು? ನಮ್ಮ ರಾಜ್ಕುಮಾರ್ ಫ್ಯಾಮಿಲಿ ಇದೆ, ನಾವು ಯಾರಿಗೆ ಕಡಿಮೆ? ನಾವು ನಮ್ಮನ್ನು ಎಲ್ಲ ಕೀಳಾಗಿ ನೋಡ್ತಾರೆ ಅಂದರೆ ನಾವು ಯಾಕೆ ಹೋಗ್ಬೇಕು ಅಲ್ಲಿಗೆ? ವಿಜಯ್ ಅವರು ಆಕ್ರೋಶ ವ್ಯಕ್ತಪಡಿಸಿರೋದು ಕರೆಕ್ಟ್, ಬಿಕಾಸ್ ಅವರು ಅನುಭವಿಸಿದ್ರು ಅದನ್ನು. ಹಾಗಾಗಿ ನಾನು ಐ ಕಂಪ್ಲೀಟ್ಲಿ ಸಪೋರ್ಟಿವ್. ನನಗೇನು ಇದೇ ಇಲ್ಲ, ಹಿಂಜರಿಕೆಯಿಂದ ಅದ್ರ ಬಗ್ಗೆ ಕರೆಕ್ಟಾಗಿ ಹೇಳಿದ್ದಾರೆ. ಸರ್ ಸೆಪ್ಟೆಂಬರ್ 17ಕ್ಕೆ ವಿಷ್ಣುದಾದ ಅವರ ಹುಟ್ಟುಹಬ್ಬ. ನೀವು ಅವರೊಟ್ಟಿಗೆ ಸಾಕಷ್ಟು ಸಮಯವನ್ನು ಕಳೆದಿದ್ದೀರಾ, ಅದ್ರ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದೀರಾ. ಸೊ ಅದ್ರ ಜೊತೆಗೆ ಅವರ ಸ್ಮಾರಕದ ನಿರ್ಮಾಣ ಬಗ್ಗೆನೂ ಕೂಡ ಒಂದಷ್ಟು ಗೊಂದಲಗಳಿರುವಂಥದ್ದು. ನೀವು ಏನು ಹೇಳ್ತೀರಾ ಸರ್? ಸ್ಮಾರಕದ ಬಗ್ಗೆ ನಮ್ಗೆ ಆಗಬೇಕು ಅಂತಿದೆ ಖಂಡಿತವಾಗ್ಲು. ಈಗ ಮೈಸೂರಿನಲ್ಲಿ ಒಂದು ಸ್ಮಾರಕ ಮಾಡಿದ್ದಾರೆ ವಿಷ್ಣು ಸರ್ಗೆ, ಭಾರತಿ ಮೇಡಮ್ ಅವ್ರು ಕೇಳ್ಕೊಂಡು ಅಲ್ಲಿ ಕೊಟ್ಟಿದ್ದಾರೆ ಸರ್ಕಾರ. ಸೊ ಇಲ್ಲಿ ನಾವು ಕೊನೆಯ ಸಾರಿ ನೋಡಿದ್ದು ಅಭಿಮಾನ್ ಸ್ಟುಡಿಯೋದಲ್ಲಿ ಅವ್ರ ಅಂತ್ಯ ಸಂಸ್ಕಾರ ಆಗೋದಕ್ಕೆ ಮುಂಚೆ ಅವ್ರ ಮುಖ ನೋಡಿದ್ದು ಅವಾಗಲೇ. ಹಾಗಾಗಿ ನಮಗೆ ಅಲ್ಲಿ ಒಂದು ನೆನಪಿದೆ ವಿಷ್ಣು ಸರ್ನ ಕೊನೆ ಸಾರಿ ನೋಡಿದ್ದು ಅಂತ. ಅಲ್ಲಿ ಸ್ಮಾರಕ ಕಟ್ಟಬೇಕು ಅಂತ ಆಸೆ ಇದೆ, ಆದರೆ ಅಲ್ಲಿ ಕಾನೂನು ಸಮಸ್ಯೆಗಳಿವೆ. ಅವ್ರಿಗೆ ಯಾರಿಗೋ ಸೇರಿದಂಥ ಜಾಗ ಆಗುತ್ತೆ, ಅದಕ್ಕೆಲ್ಲ ಡಿಸಿಷನ್ ತೊಗೊಬೇಕಾದ ಸರ್ಕಾರ. ಅದಕ್ಕೆ ನ್ಯಾಯಾಲಯಕ್ಕೆ ಅಪೀಲಿಗೆ ಹೋದ್ರೆ ಅವ್ರೇನು ಹೇಳ್ತಾರೆ ಗೊತ್ತಿಲ್ಲ, ಲೀಗಲ್ ಪ್ರೊಸೀಡಿಂಗ್ಸ್ ಆಗಬೇಕು, ಪ್ರಾಬ್ಲಮ್ಸ್ ಇದೆ. ಅದಕ್ಕೆ ನಾವು ಹೆಣ್ಣು ಹೇಳೋಕ್ಕಾಗಲ್ಲ. ಏನೋ ಸುದೀಪ್ ಅವರು ಈಗ ಅದೇನೋ ಅವ್ರನ್ನ ಜಾಗ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದು ಮಾಡ್ತಾರೆ ಅಂತ ಹೇಳ್ತೀನಿ ಕಾಣುತ್ತೆ. ಮಾಡಿದ್ರೆ ತುಂಬ ಸಂತೋಷ ನಮಗೆ. ಕರ್ನಾಟಕ ರತ್ನ ಅವಾರ್ಡ್ ಬಗ್ಗೆನೂ ಕೂಡ ಒಂದಷ್ಟು ಮಾತುಕತೆ ಬರ್ತಾ ಇದೆ. ಸೊ ನೀವೇನು ಹೇಳ್ತೀರಿ? ಖಂಡಿತ ಕೊಡಬೇಕು. ಇದನ್ನು ಸರ್ಕಾರನೇ ಕೊಡಬೇಕಾಗಿತ್ತು ಮುಂಚೆನೇ. ಈಗಲಾದರೂ ನಾವು ಅದು ಯಾರು ಯೋಚನೆ ಮಾಡದೆ ಇರೋದ್ರಿಂದ ನಾವು ಹೋಗಿ ಕೇಳ್ಕೊಂಡಿದ್ದಾರೆ ಮೊನ್ನೆ ಹೋಗಿ. ಸೊ ಕರ್ನಾಟಕ ರತ್ನ ಕೊಡಬೇಕಲ್ವ ಅವ್ರಿಗೆ, ಅಂತ ಮೇರು ನಟರಿಗೆ ಸರ್ಕಾರನೇ ಅದು ಗೌರವನ ಕೊಡಬೇಕು. ಹಾಗಾಗಿ ಅದು ಯೋಚನೆ ಮಾಡದೇ ಇದ್ದಿದ್ದರಿಂದ ಹೋಗಿ ಕೇಳ್ಕೊಂಡಿದ್ದಾರೆ, ಅದನ್ನು ಕೊಡಬೇಕು. ಅನಂತ್ನಾಗ್ ಸರ್ ಅವರಿಗೆ ಪದ್ಮಭೂಷಣ ಕೊಟ್ಟರು ಮೊನ್ನೆ, ಮೋಸ್ಟ್ ಡಿಸರ್ವಿಂಗ್, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಎಲ್ಲ ಕೇಳ್ಕೊಂಡಿದ್ವಿ. ಹಾಗೆ ವಿಷ್ಣು ಸರ್ಗೂ ಅದನ್ನು ಸರ್ಕಾರ ಕೇಳಿ ಅವ್ರಿಗೂ ಕೊಡಿಸ್ಬೇಕು, ಪೋಸ್ತುಮ ಸರ್ಕಾರ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತೀವಿ. ಯಾಕಂದರೆ ಅದು ಅವ್ರಿಗೆ ಸಲ್ಲೋ ಗೌರವ, ಅದು ಕೊಡಿಸ್ಬೇಕು ಅವ್ರಿಗೆ. ಸರ್ ದಸರಾ ಹಬ್ಬನೂ ಕೂಡ ಬರ್ತಾ ಇದೆ, ಅದ್ರ ಬಗ್ಗೆನೂ ಕೂಡ ಒಂದಷ್ಟು ಗೊಂದಲಗಳು ಬರ್ತಾ ಇದೆ. ಸೊ ನೀವು ಆಸ್ ಎ ಮೈಸೂರಿಯನ್ನಾಗಿ ಆ ದಸರಾದ ಅನುಭವಗಳನ್ನು ಶೇರ್ ಮಾಡೋದಾದ್ರೆ, ಅದರ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ಆಡೋದಾದ್ರೆ ಏನು ಹೇಳಿ ಅದಕ್ಕೆ? ಬಾಲು ಮುಸ್ತಾಕ್ ಬಗ್ಗೆ ತುಂಬ ಅದ್ಭುತವಾದ ರೈಟರ್ ಅವರು, ಬುಕ್ಕರ್ ಪ್ರೈಸ್ ತೊಗೊಂಡಿದ್ದಾರೆ, ನಾವು ಅದನ್ನು ಪ್ರಶ್ನೆ ಮಾಡೋಂಗೇ ಇಲ್ಲ. ಬಟ್ ಎಲ್ಲೋ ಅವರಿಗೆ ಇದು ಒಂದು ನಾಡ ಹಬ್ಬ ಇರ್ಬೋದು, ಆದರೆ ಅಲ್ಲೊಂದು ಸಂಪ್ರದಾಯ ಇದೆ. ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು, ನಾವು ಮೈಸೂರಿನಲ್ಲೇ ಇದ್ದವರು, ಚಾಮುಂಡಿ ಬೆಟ್ಟ ಹೋಗಬೇಕು, ಅಲ್ಲಿ ಚಾಮುಂಡಿ ಪೂಜೆ ನಡೀತದೆ. ಮತ್ತು
ಆ ಸಂಪ್ರದಾಯನ ಅವ್ರ ಸಂಪ್ರದಾಯದ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಅಂತ ಅಂದಾಗ ಅಲ್ಲಿಗೆ ಹೋಗಬಾರ್ದು ಅಷ್ಟೇ ನಾನು ಕೇಳ್ಕೊಳ್ಳೋದು. ನಂಬಿಕೆ ಇಲ್ಲ ಅಂದ್ರೆ ಬೇಡ, ಹೋಗಬೇಡಿ. ನೀವೇ ಹೇಳಿ ಬರಲ್ಲ, ನಂಗೆ ಈ ವಿಚಾರದಲ್ಲಿ ನಂಬಿಕೆ ಇಲ್ಲ ಅಂತ ಅವರೇ ಸುಮ್ಮನಾಗ್ಬಿಡ್ಬೇಕಷ್ಟೆ ಅಲ್ವಾ. ಅದ್ರ ಬಗ್ಗೆ ಏನು ಹೇಳಕ್ಕೆ ಏನಿದೆ? ಯಾಕೆಂದರೆ ಅದು ಎಷ್ಟೋ ನೂರಾರು ವರ್ಷಗಳಿಂದ ನಡ್ಕೊಂಡ್ಬಂದಿರುವಂಥ ಸಂಪ್ರದಾಯ ಅದು. ಸೊ ಹಾಗಾಗಿ ನನಗೆ ನಂಬಿಕೆ ಇಲ್ಲ ಆದರೂ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಹೆಂಗಿರಿ? ಹೋಗಬೇಡಿ ನೀವು ಅಲ್ವಾ. ನಂಬಿಕೆ ಇಲ್ಲದೆ ಇದ್ರೆ ಬಲವಂತಾಗಿ ನಿಮ್ಗೆ ಯಾರು ಎಳ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಕೂತ್ಕೊಳ್ಳಿದ್ದು ಯಾರು ಹೇಳಲ್ವಲ್ಲ. ಸೊ ಹಾಗಾಗಿ ನಿಮಗೆ ನಂಬಿಕೆ ಇಲ್ಲ ಅದ್ರ ಬಗ್ಗೆ, ಅಥವಾ ಭುವನೇಶ್ವರಿ ಬಗ್ಗೆ ನಂಬಿಕೆ ಇಲ್ಲ ನಮಗೆ. ಯಾಕಂದರೆ ಭುವನೇಶ್ವರಿ ಅನ್ನೋದು ನಿನ್ನೆ ಮೊನ್ನೆದಲ್ಲ, ಕದಂಬರ್ ಕಾಲದಲ್ಲಿ ಶುರುವಾಗಿದ್ದು, 4ನೇ ಶತಮಾನದಲ್ಲಿ ವಿಜಯನಗರದ ಕಾಲದಲ್ಲಿ ದೇವಸ್ಥಾನ ಕಟ್ಟಿದ್ದು ಭುವನೇಶ್ವರಿ ದೇವಸ್ಥಾನ. ಸೊ ಹಾಗಾಗಿ ನಮ್ಮದೇ ಒಂದು ಇತಿಹಾಸ ಇದೆ, ಒಂದು ಪರಂಪರೆ ಇದೆ. ನಿಮಗೆ ನಿಮ್ಮ ಅನಿಸಿಕೆ ನಿಮ್ಮ ತಪ್ಪು ಅಂತ ಹೇಳೋದೇ ಇಲ್ಲ, ಅವ್ರ ಐಡಿಯಾಲಜಿ ಅದು ಕರೆಕ್ಟ್ ಅದು. ಬಟ್ ನಂಬಿಕೆ ಇಲ್ಲ ಅಂದಾಗ ಬೇಡ. ಸರ್, ಈ ಒಂದು ಕ್ವಶನ್ ನಾನು ಕೇಳಬಾರ್ದು ಗೊತ್ತಿಲ್ಲ, ನಿಮ್ಗೆ ಇಷ್ಟ ಇದ್ರೆ ಆನ್ಸರ್ ಮಾಡಿ. ನೀವು ಕೂಡ ದರ್ಶನ್ ಅವರೊಟ್ಟಿಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ, ಪರ್ಸ್ನಲಿ ಕೂಡ ನಿಮ್ಗೆ ಗೊತ್ತಿರುತ್ತೆ. ಸೊ ಈಗ ಅವರು ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ಅವರ ಕುಟುಂಬಕ್ಕೆ ಯಾವ ರೀತಿ ಧೈರ್ಯ ತುಂಬ್ತೀರಾ? ಹಾಗೆಯೇ ಯಾಕಂದರೆ ಕನ್ನಡ ಚಿತ್ರರಂಗಕ್ಕೆ ಅಂಥ ಒಂದು ನಟನ ಒಂದು ಬೇಕಾಗಿರುವಂಥದ್ದಿದೆ, ಅಂಥ ಒಂದು ನಟನೆ ಆಗಿರ್ಬೋದು, ಅವ್ರ ಅವಶ್ಯಕತೆ ಬೇಕಾಗಿದೆ. ಸೊ ನೀವು ಏನು ಹೇಳ್ತೀರಾ? ಏನಿಲ್ಲ, ಎಲ್ಲ ಪ್ರೇ ಮಾಡ್ಕೊಳ್ತೀವಿ, ಆದಷ್ಟು ಬೇಗ ಎಲ್ಲವನ್ನು ದಾಟ್ಕೊಂಡು ಹೊರಗಡೆ ಬರಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ಬೇರೆ ಏನು ಕೇಳಕ್ಕೆ ಸಾಧ್ಯ ನಾವು? ಯಾಕೆಂದರೆ ಚಿತ್ರರಂಗ ನಿಜವಾಗಲೂ ಅವ್ರು ಇಲ್ಲದೇ ಇರೋದ್ರಿಂದ ತೊಂದರೆ ಅನುಭವಿಸ್ತಾ ಇದೆ ಅಂತ ನಾವು ದೊಡ್ಡ ಸೂಪರ್ ಸ್ಟಾರ್ ನಮಗೆ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಆದಷ್ಟು ಬೇಗ ಹೊರಗಡೆ ಬರಲಿ, ಮತ್ತೆ ಸಿನಿಮಾಗಳನ್ನು ಮಾಡಲಿ, ನಮ್ಗಳಿಗೆಲ್ಲ ಕೆಲಸ ಸಿಗುತ್ತೆ, ಕಲಾವಿದರಿಗೆ ಕೆಲಸ ಸಿಗುತ್ತೆ, ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ, ಸಿನಿಮಾಗಳಾಗುತ್ತೆ. ಅಪ್ಪು ಇಲ್ಲ ನಮ್ಮ ಹತ್ರ ಆಲ್ರೆಡಿ, ಅಪ್ಪು ಮತ್ತೆ ಬರೋದಿಲ್ಲ. ಬಟ್ ದರ್ಶನ್ ಬರಬೇಕು, ಬಂದರೆ ಸಂತೋಷ. ಅದನ್ನು ಬಿಟ್ಟು ನಾವು ಇನ್ನೇನು ಕೇಳ್ಕೊಳಕ್ಕೆ ಸಾಧ್ಯ? ಫೈನಲಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್? ಇಷ್ಟು ದಿನ ಬೆಳ್ಳಿತೆರೆ ಆಯಿತು, ಈಗ ಕಿರುತೆರೆ. ಸೊ ನಾನು ಏನು ಹೇಳಲಿ, ಒಂದು ಅಭಿನಯ ಮಾಡಿದ್ದೀನಿ, ಬಂದು ದಯವಿಟ್ಟು ನೋಡಿ ಸಂತೋಷ ಪಡಿ. ಒಂದು ಒಳ್ಳೆ ಮೌಲ್ಯಗಳನ್ನು ಹೇಳುವಂಥ ಒಂದು ಕತೆ ಇದು. ಸೊ ಒಂದು ಪಾಸಿಟಿವ್ ಪಾತ್ರ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಎಷ್ಟೋ ವರ್ಷಗಳಾದ್ಮೇಲೆ ನಾನು ಮತ್ತೆ ಟೆಲಿವಿಷನ್ಗೆ ಬಂದಿದ್ದೀನಿ, ಹಾಗಾಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಟೈಮಲ್ಲೂ ಕೂಡ, ಬ್ಯುಸಿಯ ಶೆಡ್ಯೂಲಲ್ಲೂ ಕೂಡ ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ಒಳ್ಳೆಯದಾಗಲಿ. ಮತ್ತಷ್ಟು ಪಾತ್ರಗಳ ಮೂಲಕ ಬೆಳ್ಳಿತೆರೆ ಆಗಿರ್ಬೋದು, ಕಿರುತೆರೆ ಆಗಿರ್ಬೋದು, ಎಲ್ಲ ಪಾತ್ರಗಳಲ್ಲೂ ಕೂಡ ನೀವೇ ಇರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಾಗಿತ್ತು ನಟ ಅವಿನಾಶ್ ಸರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.